ಇತ್ತೀಚೆಗೆ ಬೆಂಗಳೂರಿನಲ್ಲಿ ಐಷಾರಾಮಿ ಹೋಟೆಲ್ಗಳು, ಕ್ಯಾಂಟೀನ್ಗಳು ಮತ್ತು ಆಹಾರ ಸಂಗ್ರಹ ಕೇಂದ್ರಗಳ ಮೇಲೆ ದಾಳಿ ನಡೆಸಿ ಗಮನ ಸೆಳೆದಿರುವ ಆಹಾರ ಮತ್ತು ಸುರಕ್ಷತಾ ಮತ್ತು ಔಷಧಿ ಆಡಳಿತ ಇಲಾಖೆ ಮನೆ ಆಧಾರಿತ ಬೇಕರಿಗಳು, ಟಿಫನ್ ಸೇವೆಗಳು, ಇನ್ಸ್ಟಾಗ್ರಾಂ ಮೂಲಕ ಆಹಾರ ಮಾರಾಟ ಮಾಡುವವರು, ಕ್ಲೌಡ್ ಕಿಚನ್ಗಳು ಹಾಗೂ ತಾತ್ಕಾಲಿಕ ಆಹಾರ ಮಳಿಗೆಗಳಲ್ಲಿನ ಆಹಾರ ಪದಾರ್ಥಗಳ ಮೇಲೂ ಕಣ್ಣಿಟ್ಟಿದೆ. ಮನೆ ಆಧಾರಿತ ಆಹಾರ ಉದ್ಯಮಗಳು ಅಗತ್ಯ ಪರವಾನಗಿ ಪಡೆದಿವೆಯಾ ಮತ್ತು ಆಹಾರ ಸುರಕ್ಷತಾ ಮಾನದಂಡಗಳನ್ನು ಪಾಲಿಸುತ್ತಿವೆಯಾ ಅಂತ ಪರಿಶೀಲನೆಗೆ ಮುಂದಾಗಿದೆ. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ನಿಯಮಗಳ ಪ್ರಕಾರ ಪ್ರತಿಯೊಬ್ಬ ಆಹಾರ ಉದ್ಯಮ ನಿರ್ವಾಹಕರು ನೋಂದಣಿ ಅಥವಾ ಪರವಾನಗಿ ಹೊಂದಿರಬೇಕು. 2026 ಏಪ್ರಿಲ್ 1ರಿಂದ ಜಾರಿಯಲ್ಲಿರುವ ನಿಯಮಗಳ ಪ್ರಕಾರ ವಾರ್ಷಿಕ ವಹಿವಾಟು 1.5 ಕೋಟಿಯವರೆಗೆ ಇದ್ದರೆ FSSAI ನೋಂದಣಿ ಸಾಕು. 1.5 ಕೋಟಿಯಿಂದ 50 ಕೋಟಿಯವರೆಗೆ ಇದ್ದರೆ ರಾಜ್ಯ ಪರವಾನಗಿ ಕಡ್ಡಾಯವಾಗಿರಬೇಕು. 50 ಕೋಟಿಗಿಂತ ಹೆಚ್ಚು ವಹಿವಾಟು ಇದ್ದರೆ ಕೇಂದ್ರ ಪರವಾನಗಿ ಪಡೆದುಕೊಂಡಿರಬೇಕು. ಈ ನಿಯಮಗಳು ತಾತ್ಕಾಲಿಕ ಆಹಾರ ಮಳಿಗೆಗಳಿಗೂ ಅನ್ವಯಿಸುತ್ತವೆ. ಪ್ರದರ್ಶನಗಳು, ಸಂಗೀತ ಕಾರ್ಯಕ್ರಮಗಳು, ಫ್ಲೀ ಮಾರ್ಕೆಟ್ಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಆಹಾರ ಮಾರಾಟ ಮಾಡುವವರು ಆಹಾರ ಸುರಕ್ಷತಾ ವ್ಯವಸ್ಥೆಯ ವ್ಯಾಪ್ತಿಯಲ್ಲಿ ಬರಲಿದ್ದಾರೆ. ಸಾಮಾಜಿಕ ಜಾಲತಾಣಗಳು ಮತ್ತು ಆನ್ಲೈನ್ ವೇದಿಕೆಗಳ ಮೂಲಕ ಆಹಾರ ಮಾರಾಟ ಮಾಡುವ ಮನೆ ಆಧಾರಿತ ಉದ್ಯಮಗಳಿಗೆ ಕಠಿಣ ನಿಯಮಗಳನ್ನು ರೂಪಿಸಬೇಕು ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ UT ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಯಾರಾದರೂ ಆನ್ಲೈನ್ ಅಥವಾ ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ಆಹಾರ ವ್ಯವಹಾರವನ್ನ ಪ್ರಚಾರ ಮಾಡ್ತಾ ಇದ್ರೆ ಅವರು ನಿಯಮಗಳ ವ್ಯಾಪ್ತಿಗೆ ಬರಬೇಕು. ಇದಕ್ಕಾಗಿ ಕಠಿಣ ನೀತಿ ರೂಪಿಸುವುದು ಉತ್ತಮ. ಈ ವಿಚಾರವನ್ನ ಪರಿಶೀಲಿಸುತ್ತೇನೆ ಅಂತ ಖಾದರ್ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.